ನೀವು ಮಗನ ಬಗ್ಗೆ ನೀವು ವಿಚಾರ ಮಾಡಕತ್ತೀರಿ. ನಾ ಕೇಳಿದ ದೇಶದ ಬಗ್ಗೆ ವಿಚಾರ ಏನು ಮಾಡ್ರಿ? ನಿಮ್ಮ ನಾಯಕರು ಯಾರು ರೀ? ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನೀವು ಹೇಳಿ ಗಟ್ಟಿ ಹೇಳ್ರಿ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತೀರಿ. ನಿಮಗೆ ಆ ತಾಕತ್ ಯಾಕಿಲ್ಲ ನಿಮಗೆ? ಬೆಳಗಾವಿಯ ಒಂದು ಮಾಡೆಲ್ ಆದಂಥ ಮಾದರಿ ಆದಂಥ ಕ್ಷೇತ್ರ ಮಾಡ್ತೀನಿ ಮತ್ತು ಬೆಳಗಾವಿ ನಗರ ಸುಂದರ ನಗರ ಮಾಡ್ತೀವಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೊಗೊಂಬರ್ತೀವಿ. ಇನ್ನೂ ಹಲವಾರು ರೈಲ್ವೆ ಯೋಜನೆ ಇದಾವೆ. ಕಳಸಾ ಬಂಡೂರಿ ಮಾದಾಯಿ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲ ವ್ಯಕ್ತ ಆಗ್ತಾ ಇದೆ ಜನರಿಂದ. ಡೇ ಬೈ ಡೇ ಸಪೋರ್ಟ್ ಈಸ್ ಇನ್ಕ್ರೀಸಿಂಗ್. ನನಗೂ ವಿಶ್ವಾಸ ಇದೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಆಚೆ ಬರ್ತದೆ. ಮೋದಿಜಿಯವರಿಗೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದು ಇಚ್ಛೆ ಪ್ರತಿಯೊಬ್ಬ ನಾಗರಿಕರಲ್ಲಿದೆ. ಅದು ಹೆಚ್ಚಿನ ರೀತಿಯಂಥ ಈ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಸಹಾಯ ಆಗ್ತದೆ. ನೋಡಿ, IIT ಈ ಕಾಂಗ್ರೆಸ್ಸವ್ರು ಎಂದೂ ತರಲೇ ಇಲ್ಲ ಕರ್ನಾಟಕಕ್ಕೆ. ಒಂದು ಕರ್ನಾಟಕಕ್ಕೆ ಬಂದದ IIT, ಅದ್ರ ಬಗ್ಗೆ ರಾಜಕಾರಣ ಮಾಡುವಂಥದ್ದು ಸರಿಯಲ್ಲ. ಮತ್ತು ಇನ್ನೊಂದು ಹೈಕೋರ್ಟ್ ಬೆಂಚು ಇವ್ರೇನು ಎಫರ್ಟ್ಸ್ ಮಾಡ್ಯಾರನೋ ಆ ಟೈಮ್ದಲ್ಲಿ ಹೆಬ್ಬಾಳ್ಕರ್ ಏನು ಟೀಮ್ ನೋ. ಆಮೇಲೆ ಹೋಗಿಲ್ರಿಪ್ಪ, ಹೈಕೋರ್ಟ್ ಬೆಂಚ್ ಯಾವಾಗ ಡಿಕ್ಲೇರ್ ಆಯಿತು? ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ. ಅವ್ರು ಕಾಂಗ್ರೆಸ್ ಲೀಡರು ಅಥವಾ BJP ಲೀಡರು? ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ. ಇದಕ್ಕೇನು ಹೇಳ್ತಾರೆ ಅವರು? ಅವತ್ತು ಹೋಗಿ ಹೇಳ್ಬೇಕಾಯ್ತು ಧರ್ಮಸಿಂಗ್ ಕೈ ಹಿಡೋದು, ನೀವು ಅಲ್ಲಿ ತರಬೇಡ್ರಪ್ಪ, ಇಲ್ಲಿ ಅನೌನ್ಸ್ ಮಾಡ್ರಿ ಅಂತೇಳಿ. ಅವಾಗ ಯಾಕೆ ಸುಮ್ಕೋತಿದ್ವಿ ಇವೆಲ್ಲ? ನೋಡ್ರಿ, ಅದು ರಾಜ್ಯ ಸರ್ಕಾರದ ಸ್ಕೀಮು, ಇದು ಪಾರ್ಲಿಮೆಂಟ್ ಎಲೆಕ್ಷನ್ನು, ಅದೆಲ್ಲ ಸ್ಕೀಮು. ಮತ್ತೊಂದು ಅದಕ್ಕಿಂತ ಹೆಚ್ಚು ಬೆನಿಫಿಟು ಮೋದಿಜಿಯವರು ಹಲವಾರು ಯೋಜನೆಗಳ ಮುಖಾಂತರ ಕೊಟ್ಟಿದ್ದಾರೆ. ಜನ ಔಷಧಿ ಕೇಂದ್ರ ಮತ್ತು ಆಯುಷ್ಮಾನ್ ಭಾರತದ ಕಾರ್ಡ್ ಮುಖಾಂತರ 5 ಲಕ್ಷವರೆಗೆ ಕೊಡುವಂಥದ್ದು, ಹೆಣ್ಮಕ್ಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು, ಇವೆಲ್ಲ ಜನ ಔಷಧಿ ಕೇಂದ್ರ ಮುಖಾಂತರ ಕಡಿಮೆ ದರದಲ್ಲಿ ಇವತ್ತು ಔಷಧ ಸಿಗ್ತಾಯಿದೆ. ಇವೆಲ್ಲ ನಾವು ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆ ಮುಖಾಂತರ ಹಣ ಸಿಗ್ತಾಯಿದೆ. ಇವೆಲ್ಲ ಯೋಜನೆ ನೋಡಿದರೆ ಇದು ಏನೂ ಅಲ್ಲ. ಮತ್ತು ಇದರದ್ದು ಇಂಪ್ಯಾಕ್ಟು ಈ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಆಗೋದಿಲ್ಲ. ನೋಡಿರಿ, ಅವರು ಮತ್ತು ಅದು ಇಲೆಕ್ಷನ್ ಅದನ್ನು ಬಿಟ್ಟರೆ ಆಯ್ತುರಪ್ಪ. ನಾವು ಒಂದು ಕೇಳ್ತೀನಿ, ನೀವು ಮಗನ ಬಗ್ಗೆ ನೀವು ವಿಚಾರ ಮಾಡಕತ್ತೀರಿ. ನಾ ಕೇಳಿದ ದೇಶದ ಬಗ್ಗೆ ವಿಚಾರ ಏನು ಮಾಡ್ರಿ? ದೇಶದ ವಿಚಾರದ ಬಗ್ಗೆ, ದೇಶದ ಸುಭದ್ರತೆ ಆಯ್ತುರಪ್ಪ. ನಾವು ಮೋದಿ ನಮ್ಮ ನಾಯಕ, ನಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತೀವಿ. ನಿಮ್ಮ ನಾಯಕರು ಯಾರು ರೀ? ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನೀವು ಹೇಳಿ ಗಟ್ಟಿ ಹೇಳ್ರಿ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತೀರಿ. ನಿಮಗೆ ಆ ತಾಕತ್ ಯಾಕಿಲ್ಲ ನಿಮಗೆ? ಅದನ್ನು ಕ್ವಶನ್ ಮಾಡ್ತೀನಿ. ಈ ಮಗ ಇಲೆಕ್ಷನ್ ಬರ್ತಾನೋ ಗೆಲ್ತಾನೋ ದ್ಯಾಟ್ ಈಸ್ ಡಿಫರೆಂಟ್. ಇದು ಪಾರ್ಲಿಮೆಂಟ್ ಇಲೆಕ್ಷನ್ ರೀ. ಅದಕ್ಕೆ ಪಾರ್ಲಿಮೆಂಟಿಗೆ ನಿಮ್ಮ ನಾಯಕರು ಯಾರು? ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಯಾರು ಹೇಳ್ರಿ? ನಾವು ಹಿಂದೆ ವಾಜಪೇಯಿ ಇದ್ದಾಗ ವಾಜಪೇಯಿ PM ಕ್ಯಾಂಡಿಡೇಟ್ ಅಂತಿದ್ವಿ ನಾವು. ಇವತ್ತು ಮೋದಿಯವ್ರಿಗೆ ಹೇಳ್ತೇವೆ ನಾವು. ನಿಮ್ಮ ಅಭ್ಯರ್ಥಿ ಯಾರು? ರಾಹುಲ್ ಗಾಂಧಿ ಅಂತ ಹೇಳ್ರಿ. ಅದ್ರ ಮೇಲೆ ಹೋಗ್ರಿ ಇಲೆಕ್ಷನ್ ನೋಡೋಣಂತೆ. ನೋಡಿ, ಪಕ್ಷದ ನಿರ್ಧಾರ ಅದನ್ನು ಕ್ವಶನ್ ಮಾಡೋಕ್ಕೆ ಇವ್ರು ಯಾರು ರೀ? ಇಟ್ ಈಸ್ ಡಿಸಿಷನ್ ಬೈ ದಿ ನ್ಯಾಷನಲ್ ಲೀಡರ್ಸ್ ಆಫ್ ದಿ ಪಾರ್ಟಿ, ಅವ್ರ ಸ್ಟೇಟ್ ಲೀಡರ್ಸ್, our lower here district leaders. It is decided by the party. It is left to the party. Who are there? You ought to stand here or there. ಅದು ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಅವರು ಪ್ರತಿ ಸ್ಪೀಚಲ್ಲೂ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತಾರೆ ಆಮೇಲೆ ನಮ್ಮ ಕರ್ನಾಟಕಕ್ಕೆ ಚಂಪ್ ಕೊಟ್ಟರು ಅಂತ. ನೋಡ್ರಿ, ಮೋದಿಯವ್ರದ್ದು ಹಲವಾರು ಯೋಜನೆಯನ್ನು ಅವ್ರು ವಿಚಾರ ಮಾಡೋದು ಸ್ಟಾರ್ಟಪ್ ಮಾಡಿದ್ದಾರೆ. ಎಷ್ಟು ಜನ ಯುವಕರು ಇದು ತಮ್ಮದೇ ಸ್ವಂತ ಉದ್ಯೋಗ ಮಾಡಿದ್ದಾರೆ. ಇಂಡಿಪೆಂಡೆಂಟಾಗಿ ಎಷ್ಟು ಸ್ವದೇಶಿ ಪ್ರೊಡಕ್ಷನ್, ಸ್ವದೇಶಲ್ಲಿ ಎಲ್ಲ ರೀತಿ ಪ್ರೊಡಕ್ಷನ್ ಮಾಡುವಂಥದ್ದು ಚಾಲೂ ಮಾಡಿದ್ರೆ ಎಷ್ಟು ಮಂದಿ ಅದ್ರ ಬೆನಿಫಿಟ್ ಆಗಿದ್ದಾರೆ, ಎಷ್ಟು ಮಂದಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸಿಕ್ಕಿದೆ. ಎಲ್ಲ ಸರ್ಕಾರಿ ನೌಕರ ಮೇಲಿನ ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಅವಕಾಶ ಕೊಟ್ಟುವಂಥ ಇವತ್ತು ಕೀರ್ತಿ ಯಾರಿಗಿದ್ದರೆ ನರೇಂದ್ರ ಮೋದಿಯವರಿಗಿದ್ದೆ. ಅದು ಮಾಡಲಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಮತ್ತು ಇಂಡಿವಿಜುವಲ್. ಹೀಗಾಗಿ ಅದರ ಬಗ್ಗೆ ನಾವು ಹೆಚ್ಚು ಅದರದ್ದು ಇಂಪ್ಯಾಕ್ಟು ಇದು ಇಲೆಕ್ಷನ್ದಲ್ಲಿ ಆಗೋದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಆಗತ್ತೆ. ನೋಡಿ, ನಾನು ಇಲೆಕ್ಟ್ ಆದರೆ ಬೆಳಗಾವಿಯ ಒಂದು ಮಾಡೆಲ್ ಆದಂಥ ಮಾದರಿ ಆದಂಥ ಕ್ಷೇತ್ರ ಮಾಡ್ತೀನಿ ಮತ್ತು ಬೆಳಗಾವಿ ನಗರ ಸುಂದರ ನಗರ ಮಾಡ್ತೀವಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೊಗೊಂಬರ್ತೀವಿ. ಅಷ್ಟೇ ಅಲ್ಲ, ಇನ್ನೂ ಹಲವಾರು ರೈಲ್ವೆ ಯೋಜನೆ ಇದ್ದಾವೆ. ಕಳಸಾ ಬಂಡೂರಿ ಮಾದಾಯಿ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಹಲವಾರು ನೀರಾವರಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಈ ಉದ್ಯಮಿಗಳನ್ನು ತೊಗೊಂಬಂದು
IT ಕ್ಲಸ್ಟರ್ ಮಾಡಿ IT ಉದ್ಯಮ ತೊಗೊಂಬಂದು ಇಲ್ಲೇ ಯುವಕರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಕೆಲಸ ಮಾಡ್ತೀನಿ. ಇದ್ರೆ ಸಚಿವ ಸ್ಥಾನ ಅಂತ ಸಿಗುತ್ತೆ. ನಾನು ಯಾವುದೂ ನಿರೀಕ್ಷೆ ಮಾಡಿಲ್ಲ. ಪಾರ್ಟಿಯವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀನಿ.